ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣವೇ ನಿಮ್ಗೆಲ್ಲರಿಗೂ ಕೂಡ ಯೂಟ್ಯೂಬ್ನಿಂದ ಒಂದು ಅವಾರ್ಡ್ ಬರುತ್ತೆ. ಅದೇನಪ್ಪ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಸಿಲ್ವರ್ ಪ್ಲೇ ಬಟನ್. ಈ ಸಿಲ್ವರ್ ಪ್ಲೇ ಬಟನ್ಗೆ ನಮಗೊಂದು ಮೇಲ್ ಬರುತ್ತೆ. ಆ ಮೇಲ್ ಅಪೀಲ್ ಮಾಡಿದ ತಕ್ಷಣ ನಮಗೆಲ್ಲ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ನೀವು ಎಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ. ಆದರೆ ಬಟ್ ಆ ಸಿಲ್ವರ್ ಪ್ಲೇ ಬಟನ್ ಅನ್ನೋದು ಎಷ್ಟೇ ದಿನಗಳು ಕಾದರೂ ಕೂಡ ನಮಗೆ ಬಂದು ರಿಸೀವ್ ಆಗಲ್ಲ. ಯಾಕಪ್ಪ ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡಿದ ತಕ್ಷಣ ವಿತಿನ್ ಒಂದು ವಾರ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 15 ದಿನದಲ್ಲಿ ಮತ್ತೊಂದು ನಿಮಗೆ ಈ ರೀತಿ ಒಂದು ಮೆಸೇಜರ್ ಬಂದಿರುತ್ತೆ, ಇಲ್ಲಾಂದ್ರೆ ನಿಮಗೊಂದು ಮೇಲ್ ಕೂಡ ಬಂದಿರುತ್ತೆ, ಇಲ್ಲಾಂದ್ರೆ ನಿಮಗೆ ಒಂದು ಕಾಲ್ ಕೂಡ ಬಂದಿರುತ್ತೆ. ಏನಪ್ಪ ಕಾಲ್ ಅಂದರೆ ಜಸ್ಟ್ ಏನಲ್ಲ, ಒಂದು ಮೆಸೇಜಲ್ಲಿ ನಿಮಗೊಂದು ಇನ್ನು ಬರುತ್ತೆ, KYC ಬರುತ್ತೆ. KYC ಅಂದರೆ ಯಾವಂದ್ರೆ UPS KYC ಅಂತ ಬರುತ್ತೆ. ಅದು ನೀವು ಮಾಡಲೇಬೇಕು. ಅದು ಮಾಡಲಿಲ್ಲ ಅಂದರೆ ನಿಮಗೆ ಎಷ್ಟೇ ದಿನಗಳು ವೆಯ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ನಿಮಗೆ ಬಂದು ನಿಮ್ಮ ಒಂದು ಸಿಲ್ವರ್ ಪ್ಲೇ ಬಟನ್ ಅನ್ನೋದು ಬಂದು ನಿಮಗೆ ರಿಸೀವ್ ಆಗಲ್ಲ. ಈ UPS ಅಂದರೆ ಏನು ಮೇನ್ ಇಂಪಾರ್ಟೆಂಟ್, ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಯುನೈಟೆಡ್ ಪಾರ್ಸಲ್ ಸರ್ವಿಸ್ ಅಂತ ಬಂದ್ಬಿಟ್ಟು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. UPS ಅಂದರೆ ಯುನೈಟೆಡ್ ಪಾರ್ಸಲ್ ಸರ್ವಿಸ್. ಈ ಪಾರ್ಸಲ್ ಸರ್ವಿಸ್ ಅಂದರೆ ಏನಂದ್ರೆ ಇನ್ನೊಂದು ಕಂಟ್ರಿಯಿಂದ ನಮ್ಮ ಒಂದು ಕಂಟ್ರಿಗೆ ಬರ್ಬೇಕಾದ್ರೆ ನಾವು KYC ಮಾಡಬೇಕು. KYC ಮಾಡ್ಬೇಕಾದ್ರೆ ಅದು ಹೆಂಗೆ ಮಾಡೋದು ತುಂಬ ಜನ ಗೊತ್ತಿಲ್ಲ. ಏನೂ ಇಲ್ಲ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ 2026 ಮ್ಯಾಕ್ಸಿಮಮ್ 2025 ಇಲ್ಲ ಇತ್ತು ಅದು. ಬಟ್ ಇವಾಗ ಇದೆ ಹೊಸ ನೀವು ಪ್ರೊಸೆಸ್ಸು. ಈ KYC ಮಾಡಿದ್ರೆ ನಮಗೆ ಬಂದು ಪಾರ್ಸಲ್ ರಿಸೀವ್ ಆಗಲ್ಲ. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಪಿನ್ ಟು ಪಿನ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರ್ತಾನೆ. ಯಾರೆಲ್ಲ ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡಿದ ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ನಿಮ್ಗೊಂದು ಮೇಲ್ ಅಂದರೆ ನಿಮ್ಮೊಂದು ಇಮೇಲ್ ಐಡಿ ಯಾವ ಒಂದು ಮೇಲ್ನಿಂದ ಅಪೀಲ್ ಮಾಡಿದ್ರೆ ಆ ಒಂದು ಮೇಲ್ಗೆ ಬಂದಿರುತ್ತೆ. ಇಲ್ಲಾಂದ್ರೆ ನಿಮಗೆ ಒಂದು ಕಾಲ್ ಬರುತ್ತೆ, UPS ಅಂತ ಬಂದ್ಬಿಟ್ಟು KYC ಮಾಡ್ಕೊಳ್ಳೋಂಥ ಒಂದು ಕಾಲ್ ಬರುತ್ತೆ. ಇಲ್ಲಾಂದ್ರೆ ನಿಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜಲ್ಲಿ ನಿಮಗೊಂದು ಲಿಂಕ್ ಇರುತ್ತೆ, ಜಸ್ಟ್ ಅದು 24 hours ಇರುತ್ತೆ. ಅದರ ಒಳಗಡೆ ನೀವು KYC ಮಾಡಬೇಕು. ಮಾಡಲಿಲ್ಲ ಅಂದರೆ ನಿಮ್ಮ ಕತೆ, ನಿಮ್ಮ ಸಿಲ್ವರ್ ಪ್ಲೇ ಏನಿದೆ ಆ ಸಿಲ್ವರ್ ಪ್ಲೇ ಕನಸು, ಸಿಲ್ವರ್ ಪ್ಲೇ ಬಟನ್ ಏನು ಕನಸಿದೆ ಆ ಕನಸು ನೂರಾಗುತ್ತೆ. ಆವಾಗ ನಿಮ್ಮೆಲ್ಲರ ಕತೆ ಯಾವ ರೀತಿ ಆಗುತ್ತಂದ್ರೆ ಈ ಮೂರು ನಮ್ಮ ಗೋವಿಂದ ಆಗಿಬಿಡುತ್ತೆ. ಯಾಕಂದ್ರೆ ತುಂಬ ಎಷ್ಟೋ ದಿನಗಳಿಂದ ನಾವು ಕಷ್ಟಪಟ್ಟಿದ್ದೀವಿ. ಯಾಕಂದ್ರೆ ಸಿಲ್ವರ್ ಪ್ಲೇ ಬಟನ್ ಅಂದರೆ ನಮಗೊಂದು ಮೋಟಿವೇಶನ್. ಅದು ಬರ್ಬೇಕಾದ್ರೆ ನಾವು ಏನು ಮಾಡಬೇಕು, KYC ಮಾಡಬೇಕು. KYC ಮಾಡ್ಬೇಕಾದ್ರೆ ಇದು ಹೊಸ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿಲ್ಲ ಏನಪ್ಪ, UPS KYC ಅಂತ ಬಂದ್ಬಿಟ್ಟು. UPS KYC ಅಂದರೆ ಏನು ಈಗ ಇಲ್ಲಿ ಕೂಡ ಹೇಳಿದ್ದೀನಿ. ಏನಪ್ಪ ಅಂದ್ರೆ ಯುನೈಟೆಡ್ ಪಾರ್ಸಲ್ ಸರ್ವಿಸ್ ಅಂತ ಬಂದ್ಬಿಟ್ಟು ಇದೊಂದು ಅವ್ರದ್ದೊಂದು ಸರ್ವಿಸ್ ಬರ್ಬೇಕಾದ್ರೆ ನಾವು ಪಾರ್ಸಲ್ ಆಗ್ಬೇಕಾದ್ರೆ ನಾವು KYC ಮಾಡ್ಬೇಕು. ಯಾಕಪ್ಪ KYC ಮಾಡ್ಬೇಕಾದ್ರೆ ಅದು ಇನ್ನೊಂದು ಸ್ಟೇಟ್ ಇದೆ, ಆ ಸ್ಟೇಟ್ನಿಂದ ನಮ್ಮ ಇಂಡಿಯನ್ ಕಂಟ್ರಿಗೆ ಬರ್ಬೇಕು. ನಮ್ಮ ಇಂಡಿಯಾ ಕಂಟ್ರಿಗೆ ಬರ್ಬೇಕಾದ್ರೆ ನಾವು KYC ಮಾಡಬೇಕು. ಅದು ಡೈರೆಕ್ಟ್ ನಮ್ಮ ಮನೆಗೆ ಬರ್ಬೇಕಾದ್ರೆ KYC ಮಾಡಬೇಕು, ಪರ್ಮಿಷನ್ ಕೊಡಬೇಕು. ಹಾಗಿದ್ರೆ ನಾವು KYC ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈಗ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ಹಾಕಿ ತೋರಿಸ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇದೆ ಪ್ರತಿಯೊಬ್ಬ ಕಡೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪೀಲ್ ಮಾಡಿದ ತಕ್ಷಣ ಮಾನಿಟೇಷನ್ ಅಂದರೆ ಮಾನಿಟೇಷನ್ ಮತ್ತು ನೋಡಿ ತಿಳಿಯಲಿ ಅಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ 1,00,000 ಕುಟುಂಬ ಕಂಪ್ಲೀಟ್ ತಕ್ಷಣ ನಿಮ್ಮ ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ನೀವು ಒಂದು ವಾರ ಅಥವಾ 15 ದಿನದಲ್ಲಿ ನಿಮ್ಮೊಂದು ಈ ರೀತಿ ಮೆಸೇಜ್ ಬಂದಿರುತ್ತೆ. ಈ ಒಂದು ಮೆಸೇಜ್ ನಾರ್ಮಲ್ ಮೆಸೇಜಲ್ಲೂ ಕೂಡ ಬಂದಿರುತ್ತೆ, ಮೇಲಲ್ಲಿ ಕೂಡ ಬಂದಿರುತ್ತೆ, ಇಲ್ಲಾಂದರೆ ನಿಮ್ಗೆ ಕಾಲ್ ಕೂಡ ಬಂದಿರುತ್ತೆ. ಜಸ್ಟ್ ನಿಮ್ಗೆ ಈ ರೀತಿ ಮೆಸೇಜ್ ಮೇಲಲ್ಲೇ ಆಗಿರೋದು ನಾರ್ಮಲ್ ಮೆಸೇಜಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಯಾವ ರೀತಿ ಅಂದರೆ ಜಸ್ಟ್ ಈ ರೀತಿ ಇಲ್ಲಿ ನಮಗೆ 24 hours ಕೊಟ್ಟಿದ್ದಾರೆ ಎಲಿಜಿಬಲ್. ಈ ಒಂದು ಲಿಂಕ್ ಜಸ್ಟ್ 24 hours ಇರುತ್ತೆ. ಅದರೊಳಗೆ ನೀವು ಅಂದರೆ ಅದರ ಒಳಗಡೆ ನೀವು KYC ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ಯಾವ ರೀತಿ ಅಂದರೆ ಏನೆಲ್ಲ ನಿಮಗೆ ಒಂದು ಪೇಜ್ ಬಂದಿರುತ್ತೆ, ಮೇಲ್ ಅಂದರೆ ಇಮೇಲ್ ಐಡಿ ಕೂಡ ಬಂದಿರುತ್ತೆ, ಇಲ್ಲಾಂದ್ರೆ ಮೆಸೇಜ್ ಬಾಕ್ಸಲ್ಲಿ ಈ ರೀತಿ ಬಂದಿರುತ್ತೆ. ಜಸ್ಟ್ ಆ ಲಿಂಕ್ ಇದಲ್ಲ, ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕ್ರೋಮ್ ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ಏನೂ ಪ್ರಾಬ್ಲಮ್ ಅಲ್ಲ. ಕ್ರೋಮ್ ಓಪನ್ ಆಗುತ್ತೆ. ಕ್ರೋಮ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ ನಾನು ನೋಡಬೇಕು. ಸ್ವಲ್ಪ ವೇಟ್ ಮಾಡಿ, ನಾವು ಎಲ್ಲ ಕೂಡ ವೇಟ್ ಮಾಡಬೇಕು. ಜಸ್ಟ್ ಸ್ವಲ್ಪ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ನಿಧಾನ, ಯಾಕಂದರೆ ನಮ್ಮ ಹತ್ರ ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗಬೇಕು ಅಷ್ಟೇ. ಕ್ರೋಮ್ ಓಪನ್ ಆದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಪ್ಲೀಸ್ ಚೆಕ್ ದ ಬಟನ್ ಸೆಂಡ್ OTP ಅಂತ ಬರುತ್ತೆ. ಜಸ್ಟ್ ಇಲ್ಲಿ ಏನಿದೆ ಇದರಲ್ಲಿ ನೋಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಒಂದು ಮೊಬೈಲ್ ನಂಬರ್ನಿಂದ ಸಿಲ್ವರ್ ಪ್ಲೇ ಬಟನ್ಗೆ ಅಪೀಲ್ ಮಾಡಿದ್ರೆ ಆ ಒಂದು ನಂಬರ್ಗೆ ಒಂದು ಕೋಡ್ ಬರುತ್ತೆ, 4 ಡಿಜಿಟ್ ಕೋಡ್ ಬರುತ್ತೆ, OTP ಬರುತ್ತೆ. ಆ OTP ಎಂಟರ್ ಮಾಡಬೇಕು. ಜಸ್ಟ್ ನನ್ನ ಹತ್ರ ಲೋಡ್ ಆಗ್ತಿದೆ, ಸ್ವಲ್ಪ ಲೋಡ್ ಆಗ್ತಿದೆ. ಯಾಕಂದರೆ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಇಲ್ಲಿ ಸರ್ವರ್, ಅದಕ್ಕೋಸ್ಕರ ಸ್ವಲ್ಪ ಲೋಡ್ ಆಗ್ತಿದೆ. ನಿಮ್ಮ ಹತ್ರ ಇಂಟರ್ನೆಟ್ ಸ್ಪೀಡ್ ಬರುತ್ತೆ. ಜಸ್ಟ್ ಅದು ಏನು ಮಾಡಬೇಕು, ನೀವು ಕೋಡ್ ಹಾಕಬೇಕು. ಜಸ್ಟ್ OTP ಎಂಟರ್ ಮಾಡಿ ನಿಮ್ಮ ಮೊಬೈಲ್ ಅಥವಾ ಇಮೇಲ್ ಬಂದಿರುತ್ತೆ. ಜಸ್ಟ್ ನಾನು ಸ್ವಲ್ಪ ವಿಡಿಯೋ ಸ್ಕಿಪ್ ಆಯ್ತು, ಯಾಕಂದರೆ
ನಂದು ಒಂದು ಇಂಟರ್ನೆಟ್ ಇನ್ನಾಯಿತು ಮತ್ತೆ ಡೇಟಾ ಅಂದರೆ ಮೊಬೈಲ್ ಇಂಟರ್ನೆಟ್ ಮತ್ತೆ ಡೇಟಾ ಹಾಕೊಂಡು ಪ್ಯಾಕ್ ಹಾಕೊಂಡು ಮತ್ತೆ ಮಾಡ್ತೀನಿ. ಜಸ್ಟ್ ಎಲ್ಲ ಒ ಟಿ ಪಿ ಹಾಕಿ 4 ಡಿಜಿಟ್ ಇರ್ತದೆ, ಅದನ್ನ ಹಾಕಿ ವೆರಿಫೈ ತಲೆಗಡೆ ವೆರಿಫೈ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಪ್ಲೀಸ್ ಸೆಲೆಕ್ಟ್ ಯುವರ್ ಕಸ್ಟಮರ್ ಟೈಪ್ ಅಂತ ಕೇಳುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ಇಂಡಿವಿಜುವಲ್ ಸೆಲೆಕ್ಟ್ ಮಾಡಬೇಕು. ತುಂಬ ಜನ ಇಲ್ಲಿ ಕೆಲವೊಂದು ಸ್ಟಾಪ್ಸ್ ಏನಿರುತ್ತೆ ಫಾರ್ಮ್ ಕಂಪ್ನಿ ಮತ್ತು ಎಂಪ್ಲಾಯೀಸ್ ಈ ರೀತಿ ಇದೆ. ಜಸ್ಟ್ ನಾವು ಇಂಡಿವಿಜುವಲ್ ಸೆಲೆಕ್ಟ್ ಮಾಡಬೇಕು. ಯಾಕಪ್ಪ ಇಂಡಿವಿಜುವಲ್, ನಾವು ಇಂಡಿವಿಜುವಲ್ ಅದಕ್ಕೋಸ್ಕರ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ 2 ಸ್ಟೆಪ್ ಬರುತ್ತೆ. ಇಲ್ಲಿ ಮೊದಲನೇ ಸ್ಟೆಪ್ ನೋಡ್ಬಿಟ್ಟು KYC ನನ್ನ ನೇಮ್ ಕೂಡ ತೋರಿಸುತ್ತೆ, ಮತ್ತು ಸೆಕೆಂಡ್ ಸ್ಟೆಪ್ ಕೂಡ ನನ್ನ ಇದನ್ನೆಲ್ಲ ಕೂಡ ತೋರಿಸುತ್ತೆ. ಇದರಲ್ಲಿ ಮೊದಲನೇ ಸ್ಟೆಪ್ ಇದು ನೇಮ್ ಅದು ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬರುತ್ತೆ. ಇದರಲ್ಲಿ ಕೂಡ ಆಟೋಮೆಟಿಕ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನೀವೇನೀಗ ಸಿಲ್ವರ್ ಪ್ಲೇ ಬಟನ್ ಫಿಲ್ ಮಾಡುವ ಏನು ಕೊಟ್ಟಿದ್ರಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಕೆಳಗಡೆ ಏನು ಬಂದ್ಬಿಟ್ಟು ಇದರಲ್ಲಿ ಏನೂ ಮಾಡೋಂಗಿಲ್ಲ. ಇದರ ಬಿಟ್ಟು ನೀವೇನು ಮಾಡ್ಕೊ ನೆಕ್ಸ್ಟ್ ಇದರಲ್ಲಿ ಏನೋ ಆಪ್ಷನ್ ಕ್ಲಿಕ್ ಮಾಡೋ ಬೇಕಾಗಿಲ್ಲ, ನೀವು ಆಪ್ಷನ್ ಇಲ್ಲ. ಜಸ್ಟ್ ನೀವೇನು ಮಾಡ್ಕೊ ಇಲ್ಲಿ ಏನು ಮಾಡ್ಕೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊ. ಜಸ್ಟ್ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊ. ಇಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ನೀವು ಏನು ಮಾಡ್ಕೊ ಜಸ್ಟ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊ. ಇದು ಫಾರಿನ್ ಅಂತ ಇದಲ್ಲ, ಜಸ್ಟ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು ಇದು ನ್ಯಾಷನಲ್ ಇದನ್ನ ಕ್ಲಿಕ್ ಮಾಡ್ಕೊಡಿ. ಇಂಡಿವಿಜುವಲ್ ಕ್ಲಿಕ್ ಮಾಡಿ. ತುಂಬ ಜನ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ತಾರೆ, ಅದನ್ನ ಮಾಡ್ಕೊಬಿಡಿ. ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ನೀವೇನು ಮಾಡ್ಕೊ, ನೀವು ಇದ್ರ ಮೂಲಕ ವೆರಿಫಿಕೇಶನ್ ಮಾಡ್ಬೇಕಂತ ಇದ್ರೆ ಮೇನ್ ಇಂಪಾರ್ಟೆಂಟ್ ಅದು KYC ಮಾಡ್ಬೇಕಾದ್ರೆ ಇದ್ರ ಮೂಲಕ. ವೋಟರ್ ಐಡಿ ಇದೆ, ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ. ಇದರಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಧಾರ್ ಕಾರ್ಡ್ ಬ್ಯಾಕು ಮತ್ತು ಫ್ರಂಟು ಎರಡೂ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಏನು ಮಾಡಿ ಬೆಟರ್ ಅಂದ್ರೆ ನಾನು ನಿಮಗೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಬೋದು. ಬೆಸ್ಟ್ ಇವ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಾವೇನು ಮಾಡ್ಕೋ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೆರಳು ಬಂದ್ಬಿಟ್ಟು ಇಲ್ಲಿ ಟೈಪ್ಸ್ ಆಫ್ ಆಧಾರ್ ಬರುತ್ತಲ್ಲ, ಜಸ್ಟ್ ಇಲ್ಲಿ ಏನು ಮಾಡ್ಕೋ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ನೋಡಿ, ಇಲ್ಲಿ ಇಂಪಾರ್ಟೆಂಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು. ಏನು ಆಧಾರ್ ಕಾರ್ಡ್ ನಂಬರ್ ಇದ್ದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಇಲ್ಲೇ ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಇನ್ನು ತೆರಳು ಬಂದ್ಬಿಟ್ಟು ಅದು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಒಮ್ಮೆ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಇದಾಗುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ನಿಮಗೆ ಫೋಟೋಗಳು ಕೇಳುತ್ತೆ. ಜಸ್ಟ್ ನೀವು ಫೋಟೋ ಏನು ಸೆಲೆಕ್ಟ್ ಮಾಡಿದ್ರೆ ಅದನ್ನೆಲ್ಲ ಅದು ಹಾಕಬೇಕು. ಜಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ. ಮತ್ತು ಅದ್ರ ಜೊತೆ ಇಲ್ಲಿ ಫೋಟೋ ಕೂಡ ಇಲ್ಲಿ ಬ್ರೌಸರ್ ಅಂತ ಇದೆ, ಇಲ್ಲಿ ಏನು ಮಾಡಬೇಕು ನಿಮ್ಮ ಫೋಟೋ ಇಲ್ಲಿ ಮೊದಲನೇದು ಏನಿದೆಲ್ಲ ಇದು ಮೊದಲು ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಜಸ್ಟ್ ಇದು ಈ ಒಂದು ಜಾಗದಲ್ಲಿ ಏನು ಮಾಡಬೇಕು, ನಿಮ್ಮೊಂದು ಆಧಾರ್ ಕಾರ್ಡ್ ಫ್ರಂಟ್ ಅಂದರೆ ಮುಂದುಗಡೆ ಇದ್ದಂಥ ಫೋಟೋ ಹಾಕಬೇಕು. ಇನ್ನು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಆಧಾರ್ ಕಾರ್ಡ್ ಬ್ಯಾಕ್ ಅಂತ ಇದೆಯಲ್ಲ, ಜಸ್ಟ್ ಇಲ್ಲಿ ಏನು ಮಾಡಬೇಕು ಸೆಕೆಂಡ್ ಫೋಟೋ ಕ್ಲಿಕ್ ಮಾಡಬೇಕು. ಅಂದರೆ ಹಿಂದುಗಡೆದು ಆಧಾರ್ ಕಾರ್ಡ್ ಹಿಂದುಗಡೆದು ಇಂಪಾರ್ಟೆಂಟ್ ಅವೆರಡು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವೆರಡು ಕ್ಲಿಕ್ ಮಾಡಿ ಮತ್ತೆ ನಾನು ಮುಂದೆ ಈಗ ನೆಕ್ಸ್ಟ್ ಸಿಗ್ತೀನಿ. ನೀವು ಕೂಡ ಎಲ್ಲರೂ ಬೇಗ ಫಿಲ್ಅಪ್ ಮಾಡ್ಕೊಳ್ಳಿ ಗೈಸ್. ಈಗ ನಾನು ಆಧಾರ್ ಕಾರ್ಡ್ ಫ್ರಂಟ್ ಪೇಜ್ ಮತ್ತು ಸೆಕೆಂಡ್ ಬ್ಯಾಕ್ ಪೇಜ್ ಹಾಕಿದ್ದೀನಿ. ಜಸ್ಟ್ ನೀವು ಹಾಕೊಳ್ಳಿ. ಹಾಕಿದ ತಕ್ಷಣ ಮತ್ತೊಮ್ಮೆ ಇದರಲ್ಲಿ ಆಧಾರ್ ಕಾರ್ಡ್ ನಂಬರ್ ರೈಟ್ ಇದೆ ಎಲ್ಲ ಚೆಕ್ ಮಾಡ್ಕೊಂಡ ತಕ್ಷಣ ಒಂದು ಬಾಕ್ಸ್ ಇದೆ ಐ ಆಮ್ ಅಗ್ರಿ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ KYC ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಲೋಡ್ ಆಗ್ತಾಯಿದೆ. ಓಕೆ ನಾನು ಏನು ಮಾಡ್ತೀನಿ, ಸಬ್ಮಿಟ್ KYC ಇದು ಅದರ್ ಅಂತೆಲ್ಲ ಜಸ್ಟ್ ತೆಗೆದು ಬಿಡ್ತೀನಿ. ಓಕೆ ಅದರ ಆಪ್ಷನ್ ಇದೆಲ್ಲ ಜಸ್ಟ್ ಅದಕ್ಕೋಸ್ಕರ ಓಕೆ ಸಬ್ಮಿಟ್ KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅದರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬರಲ್ಲ, ಸಬ್ಮಿಟ್ ತೊಗೊಲ್ಲ. ಅದಕ್ಕೋಸ್ಕರ ಅದರ ಕ್ಯಾನ್ಸಲ್ ಮಾಡಿ ಓಕೆ ಇಲ್ಲಿ ಬಂದು ನೋಡಿ ಇದೆಲ್ಲ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಇದರಲ್ಲಿ ನಾವು ಹೇಳೋಕೆ ಸಕ್ಸಸ್ಫುಲ್. ಈಗ ಏನು ಮಾಡ್ಬೇಕು, ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸ್ವಲ್ಪ ಲೋಡ್ ಆಗುತ್ತೆ. ಪ್ಲೀಸ್ ಏನಂದರೆ ಪ್ಲೀಸ್ ಇನ್ಶೂರೆನ್ಸ್ ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ KYC ಅಂತ ರೆಕಾರ್ಡ್ಸ್ ಅಂತ ಬರ್ತದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡೋಣ. ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಓಕೆ ಲೋಡ್ ಆಗ್ತದೆ. ಜಸ್ಟ್ ನೋಡಿ ಸ್ವಲ್ಪ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಇರಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸಕ್ಸಸ್ಫುಲ್ ಆಗುತ್ತೆ. ಸ್ವಲ್ಪ ನಮ್ಮದು ಲೋಡ್ ಆಗ್ತದೆ. ಓಕೆ ಲೋಡ್ ಆಗಿ KYC ಡೀಟೇಲ್ಸ್ ಲೋಡ್ ಅಂತ ಬರ್ತದೆ ನೋಡಿ. ಡನ್ ಬಂತು ನೋಡಿ, ಬಂತಲ್ಲ ನೋಡಿ. ಈ KYC ಇವರು ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಅಂತ ಬಂತು. ಮೇಲ್ಗಡೆ ಮೆಸೇಜ್ ಕೂಡ ಬಂತು. ಇದು ಮಾಡಲೇಬೇಕು. ಜಸ್ಟ್ ಈಗ ನನ್ನೊಂದು KYC ಅನ್ನೋದು ಮೊದಲ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಈಗ ನಂದು KYC ಅನ್ನೋದು ಕಂಪ್ಲೀಟ್ ಆಯಿತು. ಈ UPSC KYC ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಮಾಡಿದ್ರೆ ನಮ್ಮ ಹತ್ರ ಸೋಲಾರ್ ಪ್ಲೇ ಬಟನ್ ಬರಲ್ಲ. ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ಳಬೇಕು. ಏನೆಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡೋದು, ಯಾವ ರೀತಿ ಮಾಡೋದು ಏನು KYC ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ. ಜಸ್ಟ್ ಏನೆಲ್ಲ ನಿಮ್ಮ ವೋಟರ್ ಐಡಿ ಕೂಡ ಅದರಿಂದ ಕೂಡ ಮಾಡ್ಕೋಬೋದು, ಇಲ್ಲ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಆಧಾರ್ ಕಾರ್ಡ್. ನಮಗೆ ಬೆಟರ್ ಆಪ್ಷನ್ ಆಧಾರ್ ಕಾರ್ಡಿಂದ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಫ್ರಂಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಇದಾಗುತ್ತೆ. ಎಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆದರೆ ಇಂಡಿವಿಜುವಲ್ ಬೇರೆ ಕ್ಲಿಕ್ ಮಾಡ್ಕೋಬೇಡಿ. ಬೇರೆ ಕ್ಲಿಕ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಂತ ಏನೋ ತುಂಬ ಸಿಂಪಲ್. ಇದು ಮೇನ್ ಇಂಪಾರ್ಟೆಂಟ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ನಮಗೆ ಇದು ಈ ಬೇರೆ ಕಂಟ್ರಿಯಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅದು ನಮ್ಮ ಇಂಡಿಯನ್ ಬರ್ಬೇಕಾದ್ರೆ ಇದು ಮಾಡಲೇಬೇಕು. ಇದು ಮಾಡಲಿಲ್ಲ ನಮಗೆ ಬರಲ್ಲ. ಅವರು ನಿಮ್ಗೆ ಕಾಲ್ ಕೂಡ ಮಾಡಿರ್ತಾರೆ. ಮೇ ಬಿ ನೋಡಿ
ಕಾಲ್ ಬಂದಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ ಆಟೋ ಬರುತ್ತೆ, ಇಲ್ಲ ಮೆಸೇಜ್ ಮಾಡೋದಕ್ಕೆ ಮಾಡ್ಕೊಳ್ಳಿ. 24 hours ಮಾತ್ರ ಇರುತ್ತೆ ಅಂತ ಏನಲ್ಲ ತುಂಬ ಸಿಂಪಲ್. ನಾನು ಈ ಒಂದು KYC ಯಾವ ರೀತಿ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸಿದ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕಾಸು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುತ್ತೆ ಟರ್ನ್ ಕ್ಲಿಕ್ ಮಾಡೋದು ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಪ್ರತಿ ಒಬ್ಬರು ಸ್ವಲ್ಪ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್ ಬಾಯ್.